ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಶೇಕಡಾ 96.14% ಅಂಕ ಪಡೆದ ಆಕಾಶ್ ಕಾಲೇಜಿನ ವಿದ್ಯಾರ್ಥಿ ಭರತ್ ಕುಮಾರ್. ಈಗ ವಾರ್ತೆಗಳ ವಿವರ. ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಮಂಡಿಸಿರುವ ಬಜೆಟ್ ಉಳ್ಳವರ ಪರವಾಗಿದೆ ಎಂದು ಆರೋಪಿಸಲಾಗಿದೆ. ಹಾಗಾಗಿ ದಿನಾಂಕ 17ರಂದು ಮಂಡಿಸಲಿರುವ ಕರ್ನಾಟಕ ರಾಜ್ಯ ಬಜೆಟ್ ಜನಪರವಾಗಿ ಮಂಡಿಸಬೇಕೆಂದು ಸಿಐಟಿಯುನ ವಿಜಯನಗರ ಜಿಲ್ಲಾ ಘಟಕವು ಜಿಲ್ಲಾಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಮೂಲಕ ಆಗ್ರಹಿಸಿದೆ. ಹೀಗೆ ನೂತನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಸಿಐಟಿಯುನ ಜಿಲ್ಲಾ ಘಟಕವು ಇಲ್ಲಿನ ಅಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿ ರಾಜ್ಯ ಸರ್ಕಾರದಿಂದ ಜನಪರ ಬಜೆಟ್ ಮಂಡನೆಯಾಗಲೆಂದು ಒತ್ತಾಯಿಸಿದ್ದಾರೆ. ಈ ದೇಶದ ಜನ, ಕರ್ನಾಟಕದ ಜನ ನಾವು ಬುದ್ಧಿವಂತರಿದ್ದೀವಿ. ನೀವು RSS ನವರು ಹೇಳಿದಷ್ಟು ನಮ್ಮ ಜನ ಮಾತು ಕೇಳೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನ ಮೂಲ ಗುಂಪು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಯಾವುದೇ ಅನುಮಾನ ಬೇಡ. ಏನಿವತ್ತು MLAಗಳನ್ನ ಖರೀದಿ ಮಾಡಿ ಇವತ್ತು ಇತ್ತಲ ಭಾಗದಿಂದ ಬಂದು ಅಧಿಕಾರ ನಡೆಸ್ತಾ ಇದ್ದೀರಿ. ನಿಮ್ಮನ್ನ ಕಳಿಸ್ತೀವಿ ಮನೆಗೆ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ BJP ಅವರಿಗೆ ಯಾವತ್ತೂ ಕೂಡ ನೇರವಾಗಿ ಅಧಿಕಾರ ಮಾಡೋದು ಗೊತ್ತಿಲ್ಲ. ಯಾವತ್ತೂ ಕೂಡ ಅವರು ಇಡೀ ಭಾರತ ದೇಶದಲ್ಲಿ MLAಗಳನ್ನ ಖರೀದಿ ಮಾಡಿ ಅಧಿಕಾರ ಮಾಡುವಂಥದ್ದು ಅವರ ಹುಟ್ಟುಗುಣ. ಹಂಗಾಗಿ ಅದಕ್ಕೆ ನಾವು ತಿಲಂಜಲಿಯನ್ನ ಇಡಬೇಕಾಗ್ತದೆ. ಹಂಗಾಗಿ ಮುಂದೆ ಬರುವಂತ ಬಡ್ಜೆಟ್ ಈ ದೇಶದ ದುಡಿಯುವ ಜನರ ಪರವಾಗಿ ಇರಬೇಕು, ರೈತರ ಪರವಾಗಿ ಇರಬೇಕು, ವಿದ್ಯಾರ್ಥಿ ಯುವಜನರು ಮಹಿಳೆಯರ ಪರವಾಗಿ ಇರಬೇಕು. ಈ ಬಡ್ಜೆಟ್ ಮುಂದಿನ ಬಡ್ಜೆಟ್ ಅಂತೇಳಿ ಇವತ್ತು ನಾವು ಸರ್ಕಾರದ ಮೇಲೆ ಒತ್ತಡವನ್ನು ತರಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನ ಕೊಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ. ನಾವು ಮುಂದಿನ ದಿನದಲ್ಲಿ ಬಡ್ಜೆಟ್ ಏನಾದ್ರು ರೈತರು ಕಾರ್ಮಿಕರ ವಿರೋಧಿ ಬಡ್ಜೆಟ್ ಬಂದ್ರೆ ನಾವು 18ನೇ ತಾರೀಕು ನಿಮ್ಮ ಸರ್ಕಾರದ ವಿರುದ್ಧ ಎಲ್ಲ ಕಡೆ ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ ಅಂತೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನರು ಕೂಡ ಇವತ್ತು ನೋಡ್ತಾ ಇರ್ತಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಜೆಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನರು ಏನಾದರೂ ಒಂದಿಷ್ಟು ನಮ್ಗೆ ಏನಾದರೂ ಅಲ್ಲಿಂದ ಏನಾದರೂ ಸೌಲಭ್ಯಗಳು ಸಿಗ್ತಾವಂತಕ್ಕಂಥ ನಿರೀಕ್ಷೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮೋದಿ ಸರ್ಕಾರ ಮತ್ತು ಬೊಮ್ಮಾಯಿ ಸರ್ಕಾರ ಜನರ ನಿರೀಕ್ಷೆಗಳನ್ನು ಹುಸಿ ಮಾಡಿರ್ತಕ್ಕಂಥದ್ದು ಈ ಬಜೆಟ್ ತೋರಿಸ್ತಾ ಇದೆ. ಈಗಾಗಲೇ ಬಡ ಜನರು ತುಂಬಾ ಕಷ್ಟದಿಂದ ಬಳಲ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮೋದಿ ಅವರು ಒಂದೇ ಒಂದು ಜನಪರವಾದ ನೀತಿಗಳು ಬರಲೇ ಇಲ್ಲ. ಆದರೆ ನೋಟ್ ಬ್ಯಾನ್ ಆಯಿತು ಮತ್ತು ಅನೇಕ ಸಮಸ್ಯೆಗಳನ್ನು ತಂದರು. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಬೀಜ ಬಿತ್ತುವಂತ ಕೆಲಸ ಬಿಟ್ರೆ ಇವತ್ತು ಇದು ಬೇರೆ ಏನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನೋಡ್ಬೋದು. ಆದರೆ ದೇಶದ ಬಹುಸಂಸ್ಕೃತಿಯನ್ನು ಒಡೆದಾಕಿದ್ದಾರೆ. ಇವತ್ತು ಜನರ ಮಧ್ಯೆ ಹೋಗ್ತಕ್ಕಂಥದ್ದು ಬರೀ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೋಗ್ತಾ ಇದ್ದಾವೆ, ಜಾತಿಗಳಂತ ಹೋಗ್ತಿದ್ದಾವೆ ವಿನಃ ನಿಜವಾದ ಜನರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಮುಂದಾಗ್ತಿಲ್ಲ ಅಂತಕ್ಕಂಥ ನೋಡ್ಬೋದು ನಾವು. ಈಗಾಗಲೇ ರೈತರು ಕೂಡ ಭಾರತ ದೇಶದಲ್ಲಿ ಇವತ್ತು 3ನೇ ಸ್ಥಾನವನ್ನ ಪಡೆದಿರ್ತಕ್ಕಂಥದ್ದನ್ನು ಕೂಡ ನಾವು ನಮ್ಮ ರಾಜ್ಯವನ್ನ ನೋಡಬೇಕಾಗಿದೆ. ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಇವತ್ತು 2ನೇ ಸ್ಥಾನ ಪಡೆದಿರ್ತಕ್ಕಂಥ ನೋಡಬಹುದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ರೈತರ ಭೂಮಿಗಳನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡ್ಲಿಕ್ಕೆ ಕೂಡ ಮೋದಿ ಅವರ ಹುನ್ನಾರ ನಡೆದಿದೆ. ಇವತ್ತು ಹೊಸಪೇಟೆಯಲ್ಲಿ ಕೂಡ ಸಾಕಷ್ಟು ಬಡ ರೈತರು ಇವತ್ತು ಅನೇಕ ಸಂಕಷ್ಟಗಳು ಎದುರ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇಲ್ಲಿವರೆಗೂ ಕೂಡ ಮುಂದಾಗ್ತಿಲ್ಲ ಅಂತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಹಾಗಾಗ್ಲಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಈಗಾಗಲೇ 44 ಕಾನೂನು 4 ಕೋಡ್ಗಳಾಗಿ ಮಾಡಿರ್ತಕ್ಕಂಥ ಮೋದಿ ಅವರ ನೀತಿಗಳು ವಾಪಸ್ ಆಗಬೇಕು. ಕಾರ್ಪೊರೇಟ್ ಪರ ನೀತಿಗಳು ವಾಪಸ್ ಆಗಬೇಕು. ಬಡ ಜನರು ದುಡಿತಕ್ಕಂಥ ಜನರ ಪರವಾಗಿ ನೀತಿಗಳನ್ನು ತರದೇ ಹೋದ್ರೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ 2024ರಲ್ಲಿ ನಿಮ್ಮ ಮನೆಗೆ ಕಳಿಸ್ತೀವಿ ಅಂತಕ್ಕಂಥ ಮಾತಿನಲ್ಲಿ CITU ಭಾಗವಾಗಿ ಹೋರಾಟ ಮಾಡ್ತಾ ತಮಗೆ ಎಚ್ಚರಿಸಿ ನನ್ನ ಮಾತುಗಳು
ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಂಡಿಸಿದ ಬಜೆಟ್ ಉಳ್ಳವರಿಗೆ ನೆರವಾದಂತಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ರೈತರಿಗೆ, ಶ್ರಮಿಕರಿಗೆ, ಕಾರ್ಮಿಕರಿಗೆ ಹಾಗೂ ಜನಸಾಮಾನ್ಯರಿಗೆ ನೆರವಾಗುವಂತೆ ಬಜೆಟ್ ಮಂಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಂತ ಪ್ರಮುಖ ಕಾರ್ಮಿಕ ಸಂಘಟನೆ CITU ಕೇಂದ್ರ ಬಜೆಟ್ ವಿರೋಧಿಸಿ ರಾಜ್ಯದ ಬಜೆಟ್ ರೈತ, ಕಾರ್ಮಿಕ, ಜನರ ಪರವಾಗಿರ್ಬೇಕಂತ ಒತ್ತಾಯಿಸಿ ಇವತ್ತು ರಾಜ್ಯದಂತ ಏನೋ ಹೋರಾಟ ನಡೀತಾ ಇದೆ. ಇವತ್ತು ನಾವು ಈ ಪ್ರಶ್ನೆಗಳು ಕೇಳೋದು ಹೆಂಗೈತೆ ಅಂದರೆ ಪ್ರತಿ ವರ್ಷನೂ ಕೂಡ ಇಂಥ ಪ್ರಶ್ನೆಗಳು ಎದ್ದು ಬರ್ತಾ ಇದ್ದವು. ಯಾಕಂದರೆ ಇವರು ಆಡಳಿತ ನಡೆಸುವಂಥವ್ರು ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ಅವರು ಹೇಳುವಂಥ ಆಶ್ವಾಸನ ಒಂದೇ ಒಂದನ್ನು ಕೂಡ ಇವತ್ತಿಗೆ ಈಡೇರಿಸ್ತಾ ಇಲ್ಲ. ಇವರು ಅಧಿಕಾರಕ್ಕೆ ಬರೋ ಮುಂಚೆ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಈ ದೇಶವನ್ನು ಹಾಳು ಮಾಡಿದ್ದಾರೆ, ನಮಗೆ ಅವಕಾಶ ಕೊಡ್ರಿ, ಈ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ ಅಲ್ಲಿಂದ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಇರುವಂಥ ಉದ್ಯೋಗಗಳನ್ನು ಇವತ್ತು ಕಡಿತ ಮಾಡ್ತಾ ಹೋಗ್ತಾ ಇದ್ದಾರೆ. ಬೆಲೆ ಏರಿಕೆದಿಂದ ತತ್ತರಲಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು, ಡಬಲ್ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಮತ್ತು ಖಾಲಿ ಇರುವಂಥ ಉದ್ಯೋಗಗಳನ್ನು ಭರ್ತಿ ಮಾಡುವಂತ ಹೇಳಿದವರು ಖಾಲಿ ಉದ್ಯೋಗಗಳು ಎಲ್ಲೆದವೋ ಗುರ್ತಿಲ್ಲ. ಇವತ್ತು ಎಲ್ಲರೂ ಕೂಡ ಗುತ್ತಿಗೆ ಪದ್ಧತಿನೇ ಇವತ್ತು ಅನುಸರಿಸ್ತಾ ಇದ್ದಾರೆ. ಹಂಗಾಗಿ ಇವರು ಯಾವ ಉದ್ದೇಶಕ್ಕಾಗಿ ಅಧಿಕಾರಕ್ಕೆ ಬಂದಿದ್ದಾರೋ ನಮಗೆ ಗುರ್ತಾ ಇಲ್ಲ. ಇವರು ಬರೀ ದೇವರು, ದಿಂಡ್ರು, ದೆವ್ವ ಬರೀ ಇದೇ ಹೆಸರು ಉಳಿಯತ್ತಾರಾಗಲ್ಲ. ಆ ದೇವ್ರನ್ನ ನಂಬಬೇಕು, ಈ ದೇವ್ರು ನಂಬಬೇಕು ಅಂತೇಳಿ ಖಂಡಿತನೂ ಕೂಡ ಯಾರು ನಂಬಿಕೆಗಳು ಅವ್ರಿಗೆ ಇರ್ತಾವು. ದೇವ್ರು ನಂಬೋರು ದೇವ್ರು ನಂಬ್ತಾರ, ನಂಬಲಾರ್ದವ್ರು ನಂಬೋದಲ್ಲ. ಆದರೆ ಬರೀ ದೇವ್ರ ಹೆಸರಲ್ಲೇ ಇವತ್ತು ಈ ದೇಶದ ಜನತೆಯನ್ನು ಇವತ್ತು ಆಳುವಂಥ ನೀತಿ ಅನುಸರಿಸ್ತಾ ಇದ್ದಾರೆ. ಹಂಗಾಗಿ ಬಜೆಟ್ ಏನೋ ಆ ಬಜೆಟಲ್ಲಿ ಒಂದೇ ಒಂದು ಉದ್ಯೋಗದ ಅವಕಾಶ ಇಲ್ಲ, ರೈತರ ಪ್ರಶ್ನೆಗಳಿಲ್ಲ, ರೈತರ ಸಾಲ ಮನ್ನಾ ಇಲ್ಲ, ಕೆಲವು ಸ್ಕೀಮ್ ನೌಕರರಿಗೆ ಏನಾದರೆ ಸಬ್ಸಿಡಿ ಹೆಚ್ಚಳ ಮಾಡ್ತೀವಿ ಅನ್ನುವಂಥ ಪ್ರಶ್ನೆ ಇಲ್ಲ. ಎಲ್ಲ ಸ್ಕೀಮ್ ನೌಕರಿಗೆ ಸಬ್ಸಿಡಿ ಕಡಿತ ಮಾಡ್ತಾ ಇದ್ದಾರೆ. ಹಂಗಾಗಿ ಇದು ಪಕ್ಕ ಜನವಿರೋಧಿ ಬಜೆಟ್ಟು ಮತ್ತು ಕೇವಲ ಅಂಬಾನಿ ಅದಾನಿ ಬಜೆಟ್ ಆಗಿದೆ. ಹಂಗಾಗಿ ಇವತ್ತು ನಾವು ಆ ಬಜೆಟನ್ನು ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲೇ ಕರ್ನಾಟಕದಲ್ಲಿ ಇವತ್ತು ಆರಂಭ ಆಗಿದೆ. ಈಗ ಟಿವಿಗಳಲ್ಲಿ ಬರ್ತಾ ಇದೆ 17ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತೀವಿ ಅಂತೇಳಿ. ಒಂದು ವೇಳೆ 17ನೇ ತಾರೀಕು ಏನಾದರೆ ಬಜೆಟ್ ಮಂಡನೆ ಆದರೆ ಕಾರ್ಮಿಕ ಕಾನೂನುಗಳು ಯಾವುದೇ ಉದ್ದೇಶಕ್ಕಾಗಿ ಕಾರ್ಮಿಕ ಕಾನೂನು ರಚನೆ ಆಗಿದ್ದುವೋ ಆ ಉದ್ದೇಶ ಈಡೇರುವಂಥ ನಿಟ್ಟಿನಲ್ಲಿ ಸಮರ್ಪಕವಾಗಿ ಜಾರಿ ಮಾಡುವ ನಿಟ್ಟಿನಲ್ಲಿ ಇರಬೇಕು. ಮತ್ತು ಎಲ್ಲ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಮಾಡ್ತೀವಿ ಅಂತೇಳೇನೋ ಹಿಂದೆ ಎಲ್ಲ ಸರ್ಕಾರದ ಆಶ್ವಾಸನೆ ಕೊಟ್ಟಿದ್ದವು. ಯಾವ ಕಲ್ಯಾಣ ಮಂಡಳಿ ಇವತ್ತು ರಚನೆ ಆಗಿಲ್ಲ. ಮತ್ತು ಇನ್ನೊಂದು ಕಡೆಗೆ ನಮ್ಮ ಸ್ಕೀಮ್ ನೌಕರರು ಅಂಗನವಾಡಿ, ಆಶಾ, ಬಿಸಿ ಊಟ ಇವ್ರನ್ನ ಕಾಯಂಗೊಳಿಸ್ತೀವಿ, ಅಂಗನವಾಡಿ ನೌಕರರು ಪ್ರಾಥಮಿಕ ಶಿಕ್ಷಕರು ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಹಿಂದೆ ಹೇಳಿದ್ರು. ಇವತ್ತಿಗೂ ಇಲ್ಲ. ಇವರಾಗಲೇ ಈಗ 10 ಜನ ಹೋರಾಟ ಮಾಡಿ ಬಂದಿದ್ದಾರೆ. ಅವ್ರನ್ನ ಕಾಯಂಗೊಳಿಸ್ಬೇಕು. ಮತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಇರುವಂಥ ಹಣ ಕಾರ್ಮಿಕರಿಗೆ ಬಳಸುವಂಥದ್ದಾಗಬೇಕು. ಇವತ್ತು LIC ಷೇರು ಮಾರಾಟ ನಡೀತಾ ಇದೆ. ಇವತ್ತು LIC ಷೇರು ಮಾರಾಟ ಆಗ್ತಾ ಇರೋದ್ರಿಂದ ಇವತ್ತು ಅದಾನಿ ಗ್ರೂಪ್ ಕೊಟ್ಟಿದ್ದಾರೆ. ಅದಾನಿ ಗ್ರೂಪ್ ಇವತ್ತು ಲಾಸ್ ಅಂತ ತೋರ್ತಾ ಇದೆ. ಅವ್ರು ಲಾಸ್ ಆಗಿದ್ದಾರೋ ಹಣ ಲಪಟಾಯಿಸಿದಾರೋ ಗುರ್ತಿಲ್ಲ. ಹಂಗಾಗಿ ದೇಶವನ್ನು ಕೊಳ್ಳೆ ಹೊಡೆಯುವಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾವೆ. ಹಂಗಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಮಂಡಿಸಿರುವಂಥ ಬಜೆಟ್, ಕೇಂದ್ರ ಬಜೆಟ್ಟು ಅದನ್ನು ಸವರ್ಣ ಮಾಡಬೇಕು. ಮತ್ತು ಇಲ್ಲಿ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಇಡೀ ಜನಪರವಾದಂಥ ಬಜೆಟ್ ಇರಬೇಕು. ಒಂದು ವೇಳೆ ಜನವಿರೋಧಿ ಬಜೆಟ್ ಏನಾದರೆ ಮಂಡನೆ ಮಾಡಿದ್ರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಮತ್ತು ಯಾವುದೇ ಸರ್ಕಾರಿ ಕಚೇರಿ ಕೆಲಸ ಮಾಡಲಾರಂಥ ಮಟ್ಟಕ್ಕೆ ನಾವು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ರಾಷ್ಟ್ರೀಕೃತ ಬ್ಯಾಂಕ್ ಸೇರಿದಂತೆ LICಯಲ್ಲಿ ಕೂಡಿಟ್ಟ ಸಾರ್ವಜನಿಕರ ಹಣವನ್ನ ಕೇಂದ್ರ ಬಿಜೆಪಿ ಸರ್ಕಾರವು ಒತ್ತಾಯಪೂರ್ವಕವಾಗಿ ಅದಾನಿ ಗ್ರೂಪ್ನಲ್ಲಿ ಷೇರುಗಳ ರೂಪದಲ್ಲಿ ಹೂಡಿಕೆ ಮಾಡಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಅಂಶವನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ನಡೆಸಬೇಕೆಂದು ಹೊಸಪೇಟೆಯ ಕಾಂಗ್ರೆಸ್ ಪಕ್ಷವು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದೆ.
ಈ ಅಂಶಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಕಾಂಗ್ರೆಸ್ ಪಕ್ಷದ ಆದೇಶದನ್ವಯ ಎಲ್ಐಸಿ ಕಚೇರಿ ಎದುರು ಕೇಂದ್ರ ಬಿಜೆಪಿ ಸರ್ಕಾರದಿಂದ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಬಳ್ಳಾರಿ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಯುವ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಿದರು. ರಾಷ್ಟ್ರೀಕೃತ ಬ್ಯಾಂಕ್ ಸೇರಿದಂತೆ ಎಲ್ಐಸಿಯಲ್ಲಿ ಕೂಡಿಟ್ಟ ಸಾರ್ವಜನಿಕರ ಹಣವನ್ನ ಕೇಂದ್ರ ಬಿಜೆಪಿ ಸರ್ಕಾರವು ಅದಾನಿ ಸಂಸ್ಥೆಯಲ್ಲಿ ಬಲವಂತವಾಗಿ ಷೇರುಗಳ ಮೂಲಕ ಹೂಡಿಕೆ ಮಾಡಿಸಿದ್ದಾರೆ. ಷೇರು ಮಾರುಕಟ್ಟೆಯಲ್ಲಿ ಅದಾನಿ ಸಂಸ್ಥೆಯಲ್ಲಿನ ಅಕ್ರಮದ ಬಗ್ಗೆ ಹಿಡನ್ಬರ್ಗ್ ಸಂಶೋಧನೆ ಮತ್ತು ಹೂಡಿಕೆ ಸಂಸ್ಥೆ ವರದಿ ಪ್ರಕಟವಾದ ನಂತರ ಅದಾನಿ ಗ್ರೂಪ್ ಲಕ್ಷಾಂತರ ಕೋಟಿ ಹಣದ ನಷ್ಟವನ್ನ ಅನುಭವಿಸಿದೆ. ಅದಾನಿ ಗ್ರೂಪ್ನಲ್ಲಿ ಷೇರುಗಳ ಮೂಲಕ ಹೂಡಿಕೆ ಮಾಡಲು ಸಾರ್ವಜನಿಕರಿಗೆ ಒತ್ತಾಯಿಸಿದ ಕೇಂದ್ರ ಬಿಜೆಪಿ ಪಕ್ಷವೇ ಕಾರಣವೆಂದು ಆರೋಪಿಸಿ ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ನಾವೇನಾದ್ರೂ ಈ LICಗೆ ನಾವು ಹೌಸಿಂಗ್ ಲೋನ್ ಕೇಳೋದಕ್ಕೆ ಹೋದ್ರೆ ನಮ್ಮಲ್ಲಿ ಏನೇನು ಇವರು ಕೇಳ್ತಾರೆ, ನಮ್ಮ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ನಮ್ಮ ಡಾಕ್ಯುಮೆಂಟ್ಸ್ ಸರಿಗಿದ್ದಾವಿಲ್ಲ ಅಂತ ಕೇಳ್ತಾರೆ, ನಮ್ಮ ಆಸ್ತಿಯ ಮದರ್ ಡೀಡ್ನ ತೊಂಬ ಅಂತಾರೆ, ಫಾದರ್ ಡೀಡ್ ತೊಂಬ ಅಂತಾರೆ. ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡ್ತಕ್ಕಂಥ ಸಮಸ್ಯೆ ಇವತ್ತು 36 ಕೋಟಿಗಳ ಜನರ ದುಡ್ಡನ್ನು ಇವರಿಗೆ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಇವರಿಗೆ ಆಲೋಚನೆ ಆಗಲಿಲ್ಲ. ಯಾರ ಒತ್ತಡ ಇದರಿಂದಿದೆ ಅದು ಬಹಿರಂಗ ಆಗಲೇಬೇಕು. ಇವತ್ತು ದೇಶದ ಸೊತ್ತು, ದೇಶದಲ್ಲಿರ್ತಕ್ಕಂಥ ಎಲ್ಲ ಏರ್ಪೋರ್ಟ್ಗಳನ್ನ 4 ಏರ್ಪೋರ್ಟ್ಗಳನ್ನ ಅದಾನಿ ಹೆಸರಿಗೆ ಯಾಕೆ ವರ್ಗಾವಣೆ ಮಾಡಿದ್ರು, ಅವರ ಕಂಪ್ನಿಗಳಿಗೆ ಯಾಕೆ ಕೊಟ್ಟರು, ಇವತ್ತು ಈ ದೇಶದ ಪ್ರಮುಖ ಬಂದರುಗಳನ್ನ ಅದಾನಿ ಸಂಸ್ಥೆಗೆ ಯಾಕೆ ಕೊಟ್ಟರು, ಇದೆಲ್ಲ ವಿಚಾರಣೆ ಆಗಬೇಕು. ಮೋದಿಗೆ ಅವರಿಗೆ ಇರ್ತಕ್ಕಂಥ ಸಂಬಂಧ ಬಹಿರಂಗ ಆಗಬೇಕು. ಇದು ಉನ್ನತ ಮಟ್ಟದ ಒಂದು ಚರ್ಚೆ ಆಗಬೇಕು, ಉನ್ನತ ಮಟ್ಟದ ಒಂದು ಇನ್ಕ್ವೈರಿ ಆಗಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ. ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಿಂದ ಒಂದು ಕಮಿಟಿಯನ್ನು ರಚನೆ ಮಾಡಿ ಅದರ ಮುಖಾಂತರವಾಗಿ ವಿಚಾರಣೆ ಆಗಬೇಕು ಅಂತೇಳಿ ನಾವು ಇವತ್ತಿನ ದಿವಸ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಜನರ ಸಾಮಾನ್ಯರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಒಬ್ಬ ರೈತ ಒಂದು ಬ್ಯಾಂಕ್ನಿಂದ ಸಾಲವನ್ನು ತೆಗೆದುಕೊಂಡು ಅವನು ಸಾಲವನ್ನು ಕಟ್ಟಿದ್ರೆ ಇವತ್ತು ಬ್ಯಾಂಕ್ನವರಾಗಲಿ LICನವರು ಮನೆ ಕಂತನ್ನು ಕಟ್ಟದೇ ಇದ್ರೆ ಅವನು ಮನೆಗೆ ಬರ್ತಾರೆ, ಫ್ಯಾಕ್ಟ್ರಿಗಳನ್ನ ಸೀಸ್ ಮಾಡ್ತಾರೆ. ಆದರೆ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿಗಳನ್ನ ಸಾಲ ರೂಪವಾಗಿ ಕೊಟ್ಟಂಥ SBI ಅದರ ಶೇರ್ಗಳನ್ನ ಖರೀದಿ ಮಾಡಿರ್ತಕ್ಕಂಥ LIC ಇದರ ಹಿಂದೆ ಇರತಕ್ಕಂಥವ್ರು ಯಾರು ಅನ್ನೋದನ್ನ ಸಂಪೂರ್ಣವಾಗಿ ಇದರ ವಿಚಾರಣೆ ಆಗಲೇಬೇಕು ಅನ್ನೋ ಒತ್ತಾಯವನ್ನು ಇವತ್ತು ಯೂತ್ ಕಾಂಗ್ರೆಸ್ನವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಹಿರಿಯರು ನಾವೆಲ್ಲರೂ ಸೇರಿ ಒತ್ತಾಯವನ್ನು ಮಾಡ್ತೇವೆ. ಇದು ಮುಂದೆ ಕೂಡ ಈ ಹೋರಾಟ. ಇತ್ತೀಚೆಗೆ ಹೊಸಪೇಟೆಯ ಬಿಡಿಸಿಸಿ ಬ್ಯಾಂಕ್ನಲ್ಲಿ ಖಾಲಿ ಇದ್ದ 58 ಹುದ್ದೆಗಳ ಭರ್ತಿಗಾಗಿ ನೇಮಕಾತಿ ಪ್ರಕ್ರಿಯೆ ನಡೆಸಲಾಗಿತ್ತು. ನೇಮಕಾತಿಯಲ್ಲಿ 15 ಕೋಟಿ ರೂಪಾಯಿ ಹಗರಣ ನಡೆದಿದೆ ಎಂದು ಆರೋಪಿಸಲಾಗಿದೆ. ಅದೇ ರೀತಿ ಈ ಅಂಶಕ್ಕೆ ಸಂಬಂಧಿಸಿದಂತೆ ಬ್ಯಾಂಕ್ನ ಅಧ್ಯಕ್ಷ ಆನಂದ್ ಸಿಂಗ್ ರವರು ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ಈ ಪ್ರಕರಣವನ್ನ ಸಿಒಡಿ ತನಿಖೆಗೆ ಒಳಪಡಿಸಬೇಕೆಂದು ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಸಂಘ ವಿಜಯನಗರ ಜಿಲ್ಲಾ ಘಟಕವು ಮನವಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಕಚೇರಿಗೆ ಆಗಮಿಸಿದ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಸಂಘ ವಿಜಯನಗರ ಜಿಲ್ಲಾ ಘಟಕವು ಇಲ್ಲಿನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬ್ಯಾಂಕ್ನ ಅಧ್ಯಕ್ಷ ಆನಂದ್ ಸಿಂಗ್ ರವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ನೂರು ವರ್ಷಗಳನ್ನ ಪೂರೈಸಿರುವ ಬಿಡಿಸಿಸಿ ಬ್ಯಾಂಕಿಗೆ ಈವರೆಗೂ ಒಂದು ಕಪ್ಪು ಚುಕ್ಕೆ ಬಂದಿಲ್ಲ. ಇತ್ತೀಚೆಗೆ ನಡೆದ ಹುದ್ದೆ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂದು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಚಾರಗೊಳ್ಳುತ್ತಿವೆ. ಹಾಗಾಗಿ ಬ್ಯಾಂಕ್ನ ಅಧ್ಯಕ್ಷರಾದ ಸಚಿವ ಆನಂದ್ ಸಿಂಗ್ ರವರು ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ಈ ಪ್ರಕರಣವನ್ನ ಸಿಒಡಿ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಹಾಗೂ ಈಗ ನಡೆಸಿರುವ ನೇಮಕಾತಿಯನ್ನ ರದ್ದುಪಡಿಸಿ ಮರಳಿ ನೇಮಕಾತಿ ನಡೆಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಲಾಗಿದೆ. ನಾವು ಯಾವುದೋ ಒಂದು ಪಕ್ಷದ ಗುಲಾಮರಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ. ನಾವು ಬಿಡಿಸಿಸಿ ಬ್ಯಾಂಕ್ ಅನ್ನು ಉಳಿಸಬೇಕಾಗಿದೆ. ನಮ್ಮ ತಾತ ಮುತ್ತಾತರು ಕಟ್ಟಿರ್ತಕ್ಕಂಥ ಬ್ಯಾಂಕ್ ಅದು. ಅವರು ಗೌರವವನ್ನು ಸುರಿಸಿ ದುಡಿದಿರ್ತಕ್ಕಂಥ ಹಣದಲ್ಲಿ ಕಟ್ಟಿರ್ತಕ್ಕಂಥ ಆ ಬ್ಯಾಂಕ್ ಅನ್ನು ನಾವು ಉಳಿಸ್ಬೇಕನ್ನೋ ಹೋರಾಟ. ಆದ್ರೆ ಆ ಬ್ಯಾಂಕ್ ಉಳಿಬೇಕಂತಂದ್ರೆ ಆ ಬ್ಯಾಂಕ್ ನಲ್ಲಿ ಉದ್ಯೋಗದಲ್ಲಿ ಇರ್ತಕ್ಕಂಥ ಎಲ್ಲ ನೌಕರಸ್ಥರು ಅವರು ಅರ್ಹತೆ ಇರ್ತಕ್ಕಂಥ ಕೆಲಸ ಕೊಟ್ರೆ ಆ ಬ್ಯಾಂಕ್ ಉಳಿತದೆ. ಈ ಬಿಡಿಸಿಸಿ ಬ್ಯಾಂಕಿನ ಆರ್ಥಿಕ ಮೂಲವನ್ನ ಕಟ್ ಮಾಡ್ತಕ್ಕಂಥ ಕೆಲಸ ದಯವಿಟ್ಟು ಈ ನಮ್ಮ ಶಾಸಕರು ಮಾಡಬಾರ್ದು. ನಾವು ಈಗಾಗಲೇ
ಎಲ್ಲಾ ತರದ ಹಗರಣಗಳನ್ನ ಒಂದೊಂದಾಗಿ ನಾವು RTI ಮೂಲಕ ತೆಗಿಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇಲ್ಲ ಯಾವ ಸಾಕ್ಷಿಗಳದಾವ ಇವ್ರು ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಸಾಕ್ಷಿಯನ್ನ ನಾವು ಕರ್ಕೊಂಡ್ಬಂದು ಕೊಡ್ತೇವೆ. ನಮಗೆ ಬೇಕಾದ್ರೆ ಅಧಿಕಾರ ನೀವು ನಿಮ್ದೇ ಸರ್ಕಾರ ಇತ್ತಲ್ಲ, ನಿಮ್ ಸರ್ಕಾರದಿಂದ ಅಧಿಕಾರ ಕೊಡಿದ್ರೆ ಆ ಸಾಕ್ಷಿಗಳನ್ನು ತರ್ತೇವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲೆಯನ್ನು 4 ದಿನದಲ್ಲಿ ತಂದು ನಿಮ್ ಮುಂದೆ ಹೋಗಿದ್ದೇವೆ. ಅಧಿಕಾರ ನಿಮ್ದೈತೆ, ಅಧಿಕಾರಿಗಳು ನಿಮ್ಮವರದಾರ. ಹಾಗಾಗಿ ನೀವು ಅದನ್ನ ಸಾಕ್ಷ್ಯ ಹುಡುಕೊಳ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಈಗ ನೋಡ್ರೆ 4 ಗೋಲ್ಡ್ ಚೀಲದಲ್ಲಿ ರೊಕ್ಕ ಹಾಕೊಂಡು ಹೋದ್ರ ಅಂತ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ. ಹೆಂಗ್ ಬಂತ? ಯಾರು ಸುಳ್ಳು ಹೇಳಿದ್ರೆ ಅವ್ರ ಮೇಲೆ ತನಿಖೆ ಆಗ್ಲಿ, ಅವ್ರ ಮೇಲೆ ಕೇಸ್ ಆಗ್ಲಿ, ಅವ್ರ ಒಂದು ಒಳಗೆ ಹಾಕ್ಬೇಕಾದ್ರೆ ಸುಳ್ಳು ಹೇಳ್ತಾರಲ್ಲ ಮೇಲೆ ಅಂತ. ಆದ್ರೆ ನಿಜ ಹೇಳ್ತಕ್ಕಂಥವ್ರನ್ನ ನೀವು ದಾರಿ ತಪ್ಪಿಸ್ತಕ್ಕಂಥ ಕೆಲಸ, ಹೋರಾಟಗಾರರ ಮಧ್ಯದಲ್ಲೇ ನೀವು ಚಿನ್ನಿಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ನೀವು ಒಂದರಲ್ಲೆಲ್ಲ ಮಾಡಿರ್ತಕ್ಕಂಥ ಹಗರಣಗಳು ಸಾವಿರಾರು ಅದಾವ. ಆದ್ರೆ 15 ವರ್ಷಗಳಲ್ಲಿ ಏನು ಬರದೇ ಇರ್ತಕ್ಕಂಥ ಹಗರಣಗಳು ಒಂದೊಂದಾಗಿ ಈಗ ನಿಮ್ಮ ಕೊನೆಯ ದಿನಗಳನ್ನು ಎನಿಸುವ ಸಂದರ್ಭದಲ್ಲಿ ಬರ್ತಾ ಇದ್ದಾವೆ. ಎಲ್ಲಾ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಮ್ಮ ಹಸ್ತಕ್ಷೇಪ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಅವತ್ತಿನ ಏನೋ ಶ್ರೀಕೃಷ್ಣ ದೇವರಾಯ ಆಡಳಿತವನ್ನ ಕೊನೆಗೊಳಿಸಿದ್ದು ಅವರ ಅಳಿಯಂದ್ರೆ, ಅದೇ ರೀತಿ ಸಹ ಇವರ ಅಳಿಯಂದ್ರಿಂದ ಇವರ ಅಧಿಕಾರ ಸಹ ಮೋಸ್ಟ್ಲಿ ಅವಧಿ ಅಂತಗೊಳ್ತಕ್ಕಂಥ ಎಲ್ಲ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹೊಸಪೇಟೆ ತಾಲೂಕು ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೆಳಗೋಡು ನೆಟ್ಟು ಪ್ರದೇಶದಲ್ಲಿ ಹಾಗೂ ರೇಣುಕಾ ಯಲ್ಲಮ್ಮ ದೇವಸ್ಥಾನದಿಂದ ಸಾಗುವ ರಸ್ತೆಗಳನ್ನು ತಲಾ 30 ಲಕ್ಷ ರೂಪಾಯಿ ಮೊತ್ತ, ಅಂದರೆ ಒಟ್ಟು 60 ಲಕ್ಷ ರೂಪಾಯಿ ಮೊತ್ತದಲ್ಲಿ ಸಿಸಿ ರಸ್ತೆ ನಿರ್ಮಿಸಲಾಗುತ್ತಿದೆ. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನಡೆಸಲಾಗಿದೆ. ಹೀಗೆ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಹೊಸೂರು ಗ್ರಾಮಕ್ಕೆ ಆಗಮಿಸಿದ ಸಮಾಜ ಸೇವಕ ಧರ್ಮೇಂದರ್ ಸಿಂಗ್ ರವರು ಇಲ್ಲಿನ ಜನಪ್ರತಿನಿಧಿಗಳು, ರೈತ ಮುಖಂಡರ ಸಹಭಾಗಿತ್ವದಲ್ಲಿ ರಸ್ತೆ ಕಾಮಗಾರಿ ನಡೆಸಲು ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ತಲಾ 30 ಲಕ್ಷದಂತೆ ಒಟ್ಟು 60 ಲಕ್ಷ ಮೊತ್ತದಲ್ಲಿ ಸಿಸಿ ರಸ್ತೆ ನಿರ್ಮಿಸಲಾಗುವುದೆಂದು ಅಧಿಕಾರಿಯೊಬ್ಬರು ಈ ವೇಳೆ ತಿಳಿಸಿದ್ದಾರೆ. ವಿಜಯನಗರ ಕಾಲುವೆಯ ಅಚ್ಚುಕಟ್ಟುದಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನಮಗಿದು SCPTSPಯಲ್ಲಿ ಅನುದಾನವನ್ನು ಮಾನ್ಯ ಶಾಸಕರು ಭಾಳ ಪ್ರಯತ್ನದಿಂದ ತಂದಿದ್ದಾರೆ. ಅದೇ ರೀತಿ ನಾವು ಈ ಸಾಲಿನಲ್ಲಿ ಬೆಳಗೋಡು ನೆಟ್ಟಿನಲ್ಲಿ ಒಂದು ರಸ್ತೆಯನ್ನು ಮತ್ತು ಇಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದ 2 ರಸ್ತೆಗಳನ್ನು ತಲಾ 30 ಲಕ್ಷದಲ್ಲಿ SCPTSP ಅನುದಾನದಲ್ಲಿ ನಾವು ಕೆಲಸವನ್ನು ಇಂದು ಮುನ್ನಾ ಸರ್ ಅವರ ಅಧ್ಯಕ್ಷತೆಯಲ್ಲಿ ಪೂಜೆಯನ್ನು ನಾವು ಇವತ್ತು ಮಾಡಿದ್ದೀವಿ. ಇಲ್ಲಿ ಎಲ್ಲ ರೈತ ಬಾಂಧವರು ಸದುಪಯೋಗ ಪಡಿಸ್ಕೋಬೇಕು. ಇಲ್ಲಿ ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಎಲ್ಲ ರೈತ ಬಾಂಧವರು ಕೂಡ ಇದನ್ನು ಸದುಪಯೋಗ ಪಡ್ಕೊಳ್ಬೇಕು. ಕಾಮಗಾರಿ ಗುಣಮಟ್ಟವನ್ನು ನಮ್ಮ ಇಲಾಖೆ ವತಿಯಿಂದ ಒಳ್ಳೆಯ ರೀತಿಯಿಂದ ನಾವು ನಿರ್ವಹಿಸ್ತೀವಿ. ಇದು ಕಾಂಕ್ರೀಟ್ ರೋಡ್ ರಸ್ತೆ ಇಲ್ಲಿ ಆಗಿರೋದ್ರಿಂದ ಈ ಕಾಂಕ್ರೀಟ್ ರಸ್ತೆಯನ್ನು ನಾವು ಒಳ್ಳೆಯ ರೀತಿ ಗುಣಮಟ್ಟದಿಂದ ಮಾಡ್ತೀವಿ. ಧನ್ಯವಾದಗಳನ್ನು ತಿಳಿಸ್ತಾರೆ. ಇನ್ನು ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು 60 ಲಕ್ಷ ಮೊತ್ತದ ಅನುದಾನ ಒದಗಿಸಿದ ಸಚಿವ ಆನಂದ್ ಸಿಂಗ್ ರವರಿಗೆ ಹೊಸೂರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಅಭಿನಂದಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಹೊಸೂರು ಗ್ರಾಮದ ಯಲ್ಲಮ್ಮ ದೇವಸ್ಥಾನದ ಒಂದು ರಸ್ತೆ ಅಭಿವೃದ್ಧಿ ಕಾರ್ಯವನ್ನು ನಮ್ಮ ಆನಂದ್ ಸಿಂಗ್ ಸರ್ ಕಡೆಯಿಂದ ಆಗ್ತಾ ಇದೆ. ತುಂಬ ಖುಷಿ ವಿಚಾರ. ಇದೇ ಥರ ನಮ್ಮ ಗ್ರಾಮದ ಎಲ್ಲ ಒಳ ರಸ್ತೆಗಳು, ಮುಖ್ಯ ರಸ್ತೆಗಳು ಇದೇ ರೀತಿ ಅನುದಾನ ಒಂದು ಅಭಿವೃದ್ಧಿ ಆಗೋದ್ರಿಂದ ಮುಂದೆ ನಮ್ಮ ಶಾಸಕರಿಗೆ ಮತ್ತು ನಮ್ಮ BJP ಪಕ್ಷಕ್ಕೆ ಒಳ್ಳೆಯ ಒಂದು ಹೆಸರು ಬರುತ್ತೆ ಅನ್ನೋದು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಶಾಸಕರಾದಂಥ ಆನಂದ್ ಸಿಂಗ್ ಅವರಿಗೆ ಭಾಳ ಧನ್ಯಗಳನ್ನು ಹೇಳ್ತಾಯಿದ್ವಿ. ಮತ್ತು ಮೇಲತ್ತು ಭಾಳ ವರ್ಷದಿಂದ ಇದು ನೆನೆಗುದಿ ಬಿದ್ದಿತ್ತು. ನಮಗೆ ಶಿವ ಸಾರಿಲಿಂದ ಹೇಳ್ತಾಯಿದ್ವಿ. ಶಿವ ಸಾರು ಮತ್ತು ಮುನ್ನಾ ಸಾರು ಅವರಿಂದ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಇವತ್ತಿನ ದಿನ ಶಾಸಕರಾದಂಥ BS ಆನಂದ್ ಸಿಂಗ್ ಸರ್ ಅವರು ನಮ್ಮ ಹೊಸೂರು ಗ್ರಾಮ ಪಂಚಾಯತಿಗೆ ಸೇರಿದ ಬಳಗೋಡ್ ನಟ್ಟು ಮತ್ತು ರೇಣುಕಾ ಯಲ್ಲಮ್ಮ ದೇವಸ್ಥಾನದ ರಸ್ತೆ ಮಾಡಲಿಕ್ಕೆ ಇವತ್ತು ಪೂಜೆಗಾಗಿ ಮುನ್ನಾ ಸರ್ ಅವರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ. ಈ ಅಭಿವೃದ್ಧಿಯಲ್ಲಿ ಯಾವುದೇ ಕಳಪೆ ಕಾಮಗಾರಿ ನಡೆಯಬಾರ್ದು, ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿಕೊಡ್ಬೇಕಂತ ರೈತರ ಪರವಾಗಿ ನಾನೊಂದು ಗ್ರಾಮದ ಮಹಿಳೆ ಹಾಗೂ ಗ್ರಾಮದ ಸದಸ್ಯಳಾಗಿ ಮತ್ತು ಇಲ್ಲಿನ ಜನಗಳಿಗೆ ಉಪಯೋಗ ಏನಂದರೆ ಅಕ್ಕಪಕ್ಕ ಸ್ವಲ್ಪ ನಮ್ಮ ಸಾರ್ ಹೇಳ್ದಂಗೆ ಮಡಿಗಳು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅದನ್ನ ಕಟ್ಕೊಂಡು ರಸ್ತೆ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.
ನಮಸ್ತೆ. ಜೈ ವಿಜಯನಗರ. ಜೈ ವಿಜಯನಗರ. ವಿಜಯನಗರ ಶಾಸಕ ಆನಂದ್ ಸಿಂಗ್ ಸಾಹೇಬರಿಗೆ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಎಲ್ಲ ಗ್ರಾಮಗಳು ಅಂತ ಎಲ್ಲ ವರ್ಕ್ಗಳು ಸಾರು ತಂದು ಕೊಡ್ತಾ ಇದ್ದಾರೆ ನಮಗೆ. ಎಲ್ಲ ಗ್ರಾಮಗಳು ಕೆಲಸಗಳು ಆಗ್ಬೇಕಂತ ಹೇಳಿದ್ರೆ 4 ಗ್ರಾಮ ನಡುವೆ ಎಲ್ಲ 4 ಗ್ರಾಮಕ್ಕೂ ಎಲ್ಲ ಅನುದಾನಗಳು ಕೊಡ್ತಾ ಇದ್ದಾರೆ ಸರ್. ನಾವಾಗಿ ಮತ್ತು ಹೋದ್ರೆ ಅನುದಾನ ಕೊಡ್ತಾರೆ. ನಾವಾಗಿ ಇಲ್ಲಿ ಮನೆಗಿದ್ರೆ ಅನುದಾನಗಳು ಬರೋಂಗಿಲ್ಲ. ನಾವು ಅಡ್ಡಾಡ್ಬೇಕು, ತಿರುಗಬೇಕು. ನಮ್ಗೆ ಏನು ಅನುದಾನ ಬೇಕು, ನಮ್ಮ ಗ್ರಾಮ ಪಂಚಾಯತ್ ಗ್ರಾಮೀಣ ಭಾಗ ಏನೇನು ಸಮಸ್ಯೆ ಐತೆ ಅಂತ ಹೇಳ್ಬೇಕು. ನಾವು ಇಲ್ಲಿದ್ದು ನಾವು ಕೇಳಿದ್ರೆ ಕೆಲಸಗಳು ಕೊಡೋದಿಲ್ಲ. ಎಲ್ಲ ಗ್ರಾಮ ಪರವಾಗಿ ನಾವು ಹೋಗ್ಬೇಕು, ಕೆಲಸಗಳು ಮಾಡಿಸ್ಬರ್ಕಪ್ಪ ನಮ್ಮ ಗ್ರಾಮ ಭಾಗದಾಗ. ಆನಂದ್ ಸಿಂಗ್ ಸರ್ಗೆ ಧನ್ಯವಾದಗಳು. ಈಗ ಫೋಟೋ ಕ್ಲಿಪ್ ಸುದ್ದಿ. ಇತ್ತೀಚೆಗೆ ಬಳ್ಳಾರಿಯಲ್ಲಿ 2022-23ನೇ ಶೈಕ್ಷಣಿಕ ಸಾಲಿನ ಜೆಇಇ ಪರೀಕ್ಷೆ ನಡೆಸಲಾಗಿತ್ತು. ಇದರಲ್ಲಿ ಹೊಸಪೇಟೆಯ ಚಿತ್ತವಾಡಿಗೆಯಲ್ಲಿ ಬರುವ ಆಕಾಶ್ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನ ಭಾರತ್ ಕುಮಾರ್ ಎಂಬ ಪಿಯು ವಿದ್ಯಾರ್ಥಿ 96.14% ಅಂಕ ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾನೆ. ಈ ಭಾಗವಾಗಿ ಕಾಲೇಜು ಸಂಸ್ಥಾಪಕ ಎಚ್ಎನ್ಎಫ್ ಇಮಾಂ ನಿಯಾಜಿರವರು ಹಾಗೂ ಪ್ರಾಂಶುಪಾಲರು, ಸಿಇಒ ಹಾಗೂ ಬೋಧಕ ವೃಂದದಿಂದ ಭರತ್ ಕುಮಾರ್ ಎಂಬ ವಿದ್ಯಾರ್ಥಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಿದರು. ಇನ್ನು 24 ವಿದ್ಯಾರ್ಥಿಗಳು ಜೆಇಇ ಪರೀಕ್ಷೆ ಬರೆಯಲಾಗಿ 18 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುವುದು ಸಂತಸದ ಸಂಗತಿ ಎಂದು ಕಾಲೇಜು ಸಂಸ್ಥಾಪಕ ಎಚ್ಎನ್ಎಫ್ ಇಮಾಂ ರವರು ತಿಳಿಸುತ್ತಾ ಕಾಲೇಜಿನ ಬೋಧಕ ವೃಂದಕ್ಕೆ ಅಭಿನಂದಿಸಿದರು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಂಕ ಪಡೆದ ಆಕಾಶ್ ಕಾಲೇಜಿನ ವಿದ್ಯಾರ್ಥಿ ಭರತ್ ಕುಮಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.